ಟಿಇಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಅಧ್ಯಾಯ 5 ಸಮಾಜ ವಿಜ್ಞಾನ ಸಾಮಾಜಿಕ ಅಧ್ಯಯನಗಳ ಬೋಧನಾ ವಿಧಾನಗಳು ಹಾಗೂ ಸಮಸ್ಯೆಗಳು ಈ ಅಧ್ಯಾಯದ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೋಡೋಣ. ಬೋಧನೆ ಇದೊಂದು ಕಲೆ ಇದ್ದಂತೆ. ತರಗತಿಯಲ್ಲಿ ಶಿಕ್ಷಕರು ಪರಿಣಾಮಕಾರಿಯಾದ ವಿಷಯದ ಕಲಿಕೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಬೋಧನಾ ಮತ್ತು ತಂತ್ರಗಳು ಅನುಸರಿಸುವುದು ತುಂಬ ಅವಶ್ಯವಾಗಿದೆ. ಬೋಧನೆಯು ಕೇವಲ ಜೀವನಕ್ಕೆ ಅಳವಡಿಸಿದ ವೃತ್ತಿಯಾಗಿರದೆ ಒಂದು ಕುಶಲ ಕಲೆಯಾಗಿದೆ. ಸಮಾಜ ವಿಜ್ಞಾನ ವಿಷಯದ ಬೋಧನೆಯಲ್ಲಿ ಶಿಕ್ಷಕರಾದವರು ಸನ್ನಿವೇಶ, ಸಂದರ್ಭ ಹಾಗೂ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಅರಿತುಕೊಂಡು ಸೂಕ್ತವಾದ ಬೋಧನಾ ವಿಧಾನ ಅನುಸರಿಸಿದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲು ಸಾಧ್ಯವಾಗುತ್ತದೆ. ಹಾಗಾದರೆ ಈ ಬೋಧನಾ ಕ್ರಮದ ಅರ್ಥ ಅದರ ಕುರಿತಾಗಿ ನೋಡೋಣ. ಶಿಕ್ಷಕರು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಕಡಿಮೆ ಶ್ರಮದಲ್ಲಿ ಅನುಭವಗಳ ಮೂಲಕ ಸೂಕ್ತವಾದ ವಿಧಾನವನ್ನು ಬಳಸಿಕೊಂಡು ಶಿಕ್ಷಣದ ಗುರಿಯನ್ನು ಪರಿಣಾಮಕಾರಿಯಾಗಿ ಈಡೇರಿಸುವಂತೆ ಮಾಡುವುದೇ ಬೋಧನಾ ಕ್ರಮ. ಇನ್ನೊಮ್ಮೆ ಹೇಳ್ತೀನಿ. ಶಿಕ್ಷಕರು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಕಡಿಮೆ ಶ್ರಮದಲ್ಲಿ ಅನುಭವಗಳ ಮೂಲಕ ಸೂಕ್ತವಾದ ವಿಧಾನವನ್ನು ಬಳಸಿಕೊಂಡು ಶಿಕ್ಷಣದ ಗುರಿಯನ್ನು ಪರಿಣಾಮಕಾರಿಯಾಗಿ ಈಡೇರಿಸುವಂತೆ ಮಾಡುವುದೇ ಬೋಧನಾ ಕ್ರಮ. ಆಯ್ಕೆ ಮಾಡಿಕೊಂಡ ವಿಷಯವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಹೇಳಲು ಸಹಾಯಕವಾದ ಕ್ರಮವೇ ಬೋಧನಾ ವಿಧಾನ. ಬೋಧನೆಯಲ್ಲಿ ನಾವು ಪ್ರಮುಖವಾಗಿ 3 ಅಂಶಗಳ ಪಾತ್ರವನ್ನು ನೋಡಬಹುದು. ಆ 3 ಪಾತ್ರಗಳೆಂದರೆ ಮೊದಲನೆಯದು ಶಿಕ್ಷಕ, ಎರಡನೆಯದು ವಿದ್ಯಾರ್ಥಿ, ಮೂರನೆಯದು ವಿಷಯ. ಇವುಗಳಲ್ಲಿ ಶಿಕ್ಷಕನ ಪಾತ್ರ ಬಹಳ ಪ್ರಮುಖವಾಗಿದೆ. ಇದಕ್ಕೆ ಕಾರಣ ಉಳಿದ 2 ಅಂಶಗಳ ಮಧ್ಯ ಸೂಕ್ತವಾದ ರೀತಿಯಲ್ಲಿ ಸಂಪರ್ಕ ಕಲ್ಪಿಸಲು ಈ ಕಾರ್ಯವನ್ನು ಶಿಕ್ಷಕನೇ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಶಿಕ್ಷಕರು ತಾವು ಆಯ್ಕೆ ಮಾಡಿಕೊಂಡಿರುವ ವಿಷಯವನ್ನು ತಮ್ಮ ತರಗತಿಯ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ತಿಳಿಸಬೇಕಾಗಿರುವುದರಿಂದ ಸೂಕ್ತವಾದ ವಿಧಾನ ಅನುಸರಿಸಬೇಕಾಗುತ್ತದೆ. ಬೋಧನೆ ಎಂದರೆ ಕೇವಲ ಮಾಹಿತಿ ನೀಡುವುದಲ್ಲ. ಕಲಿಕೆಯ ನಿಯಮವನ್ನು ಶಿಕ್ಷಕರು ತಿಳಿದಿರಬೇಕು. ಈ ಗುರಿಗಳನ್ನು ವಿದ್ಯಾರ್ಥಿಗಳು ಪಡೆಯಲು ಅನೇಕ ರೀತಿಯ ಬೋಧನಾ ವಿಧಾನಗಳು ಅನುಸರಿಸಬೇಕು. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅದರ ಬೋಧನೆಯಲ್ಲಿ ಅನುಸರಿಸಬಹುದಾದ ಬೋಧನಾ ಅಥವಾ ಕಲಿಕಾ ವಿಧಾನಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲನೇದು ಚರ್ಚಾ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ, ಪ್ರಾತ್ಯಕ್ಷಿಕೆ ಅಥವಾ ಪ್ರದರ್ಶನ ವಿಧಾನ, ಉಪನ್ಯಾಸ ವಿಧಾನ, ಕಥನ ವಿಧಾನ, ಸಂದರ್ಶನ ವಿಧಾನ, ಹೊರ ಸಂಚಾರ ಅಥವಾ ಕ್ಷೇತ್ರ ದರ್ಶನ, ಮೂಲಾಧಾರ ವಿಧಾನ, ಯೋಜನಾ ವಿಧಾನ, ವಿವರಣಾ ವಿಧಾನ, ಮೌಲ್ಯಾಂತರ್ಗತ ವಿಧಾನ, ವೀಕ್ಷಣಾ ವಿಧಾನ, ಸಂಶೋಧನಾ ವಿಧಾನ ಹಾಗೂ ಪ್ರಯೋಗ ವಿಧಾನ. ಈ ಬೋಧನೆಯಲ್ಲಿ ಅನುಸರಿಸುವ ಈ ಕಲಿಕಾ ವಿಧಾನಗಳ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಮೊದಲನೆಯದು ಚರ್ಚಾ ವಿಧಾನ. ಇದರಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಶಿಕ್ಷಣದಲ್ಲಿ ಕಲಿಕೆಯು ಏಕಮುಖವಾಗಿರದೆ ಅದು ದ್ವಿಮುಖ ಹಾಗೂ ಬಹುಮುಖ ಪ್ರಕ್ರಿಯೆಯನ್ನು ಹೊಂದಬೇಕಾಗಿದೆ. ಶಿಕ್ಷಕರು ಕೇವಲ ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳನ್ನೇ ಕಲಿಕೆಯಲ್ಲಿ ತೊಡಗಿಸಿ ಸ್ವತಂತ್ರ ಆಲೋಚನೆ ಮಾಡುವಂತೆ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಚರ್ಚಾ ವಿಧಾನ ಒಂದು ಸೂಕ್ತವಾದ ವಿಧಾನವಾಗಿದೆ. ಈ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶಗಳು ಏನೆಂದರೆ ವಿಷಯವನ್ನು ನಿಖರವಾಗಿ ತಿಳಿಯಲು, ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಲು, ಹೊಸ ಹೊಸ ವಿಷಯವನ್ನು ಪರಿಚಯಿಸಲು, ಮಕ್ಕಳ ಬೌದ್ಧಿಕ ಜ್ಞಾನವನ್ನು ತಿಳಿಯಲು, ತಾರ್ಕಿಕ ಚಿಂತನೆಯನ್ನು ಬೆಳೆಸಲು, ಹೋಲಿಕೆಯೊಂದಿಗೆ ಸ್ವತಂತ್ರವಾಗಿ ಆಲೋಚಿಸುವಂತೆ ಮಾಡಲು ಈ ಚರ್ಚಾ ವಿಧಾನ ತುಂಬ ಪರಿಣಾಮಕಾರಿಯಾಗಿದೆ. ಹಾಗಾದರೆ ಈ ಚರ್ಚಾ ವಿಧಾನಕ್ಕೆ ಇರಬೇಕಾದಂತಹ ಪ್ರಮುಖ ಲಕ್ಷಣಗಳೇನು ಅನ್ನೋದನ್ನು ನೋಡೋಣ. ನಿರ್ದಿಷ್ಟವಾದ ಗುರಿ ಮತ್ತು ಉದ್ದೇಶ ಹೊಂದಿರಬೇಕು. ಚರ್ಚೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಭಾಗವಹಿಸುವಂತಿರಬೇಕು. ವಿಷಯಕ್ಕೆ ಸಂಬಂಧಿಸಿದ ಜ್ಞಾನ ದೊರೆಯುವಂತಿರಬೇಕು.
ಅಭಿವ್ಯಕ್ತಿ ಸ್ವತಂತ್ರವಿರಬೇಕು. ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸ್ಫೂರ್ತಿಯನ್ನು ನೀಡುವಂತಿರಬೇಕು. ಮೌಲ್ಯಮಾಪನ ಮಾಡುವಂತಿರಬೇಕು. ಹಾಗಾದರೆ ಈ ಚರ್ಚಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಆಗುವಂತಹ ಅನುಕೂಲಗಳು ಹಾಗೂ ಅನಾನುಕೂಲತೆಗಳು ಏನನ್ನೋದನ್ನು ನೋಡೋಣ. ಮೊದಲು ಅನುಕೂಲಗಳನ್ನು ನೋಡೋಣ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ. ವಿಷಯದ ಗೊಂದಲವನ್ನು ಪರಿಹರಿಸಿಕೊಳ್ಳಲು ಸಹಾಯಕ. ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ. ಕಂಠಪಾಠವನ್ನು ಹೊರತುಪಡಿಸಿ ಕಲಿಕೆಗೆ ಅವಕಾಶ ನೀಡುತ್ತದೆ. ಶಿಕ್ಷಕರು ವಿದ್ಯಾರ್ಥಿಗಳ ಸಂಬಂಧಗಳು ಉತ್ತಮಗೊಳ್ಳುತ್ತದೆ. ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲು ಸಹಾಯಕ. ಕಲಿಕೆ ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಸಹಾಯಕ. ಪ್ರತಿಯೊಂದು ವಿಧಾನವು ತನ್ನದೇ ಆದ ಅನುಕೂಲ ಹಾಗೂ ಅನಾನುಕೂಲತೆಗಳನ್ನು ಹೊಂದಿದೆ. ಹಾಗೆಯೇ ಈ ಚರ್ಚಾ ವಿಧಾನ ಕೂಡ ತನ್ನದೇ ಆದ ಅನಾನುಕೂಲತೆಗಳನ್ನು ಹೊಂದಿದೆ. ಅವುಗಳೆಂದರೆ ನಿಗದಿತ ವೇಳಾಪಟ್ಟಿಗೆ ಸರಿಹೊಂದಿಸಲು ಕಷ್ಟಕರವಾಗುತ್ತದೆ. ಎಲ್ಲ ಪಾಠಗಳನ್ನು ಬೋಧನೆಗೆ ಸೂಕ್ತವಾಗುವುದಿಲ್ಲ. ಹಿಂದುಳಿದ ಹಾಗೂ ಹಿಂಜರಿಕೆ ಹೊಂದಿದ ಮಕ್ಕಳಿಗೆ ಸೂಕ್ತವಾಗುವುದಿಲ್ಲ. ಶಿಕ್ಷಕರ ಹೊಣೆಗಾರಿಕೆ ಜಾಸ್ತಿಯಾಗುತ್ತದೆ. ವಿದ್ಯಾರ್ಥಿಗಳು ಗೈರು ಹಾಜರಾದಾಗ ತೊಂದರೆಯಾಗುತ್ತದೆ. ಈ ಚರ್ಚೆಯಲ್ಲಿ ಪ್ರಮುಖವಾಗಿ 4 ಹಂತಗಳಿವೆ. ಅವುಗಳೆಂದರೆ ಮೊದಲನೆಯದು ಸಮಸ್ಯೆಯ ಆಯ್ಕೆ, ಎರಡನೆಯದು ಸಿದ್ಧತೆ, ಮೂರನೆಯದು ಚರ್ಚೆಯ ಏರ್ಪಾಡು, ನಾಲ್ಕನೆಯದು ಮೌಲ್ಯಮಾಪನ. ಎರಡನೇ ವಿಧಾನ ಸಮಸ್ಯೆ ಪರಿಹಾರ ವಿಧಾನ. ಈ ವಿಧಾನದಲ್ಲಿ ಸಮಾಜ ವಿಜ್ಞಾನ ವಿಷಯ ಬೋಧನೆಯಲ್ಲಿ ಇದು ಒಂದು ಪ್ರಮುಖವಾದ ವಿಧಾನವಾಗಿದೆ. ಈ ಒಂದು ಹಂತದಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊಂದಲಮಯದಿಂದ ಕೂಡಿದ ಅಂಶಗಳನ್ನು ಸರಳೀಕರಿಸಿ ತಿಳಿಸುವ ವಿಧಾನವಾಗಿದೆ. ಕಲಿಕೆಯ ಅಂಶಗಳು ಪ್ರಾರಂಭದಲ್ಲಿ ಸಮಸ್ಯೆಯಂತೆ ಕಂಡುಬರುತ್ತದೆ. ಆ ಸಂದರ್ಭದಲ್ಲಿ ಶಿಕ್ಷಕರು ಮಾರ್ಗದರ್ಶನ ಮೂಲಕ ವಿಷಯವನ್ನು ತಿಳಿಸುವುದಾಗಿದೆ. ಈ ಸಮಸ್ಯೆ ಪರಿಹಾರ ವಿಧಾನಕ್ಕೆ ಉತ್ತಮ ಉದಾಹರಣೆ ಅಂದರೆ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳು ತಿಳಿಸುವುದು. ಈ ಒಂದು ವಿಷಯವನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿದುಕೊಂಡು ಬರಲು ತಿಳಿಸಿದಾಗ ಆಗ ಒಂದು ವಿಷಯ ಮಗುವಿಗೆ ಹೊಸದಾದ ಸಮಸ್ಯೆಯಂತೆ ಕಂಡುಬರುತ್ತದೆ. ಆಗ ಶಿಕ್ಷಕರು ಗ್ರಂಥಾಲಯದಲ್ಲಿ ಆಕರ ಗ್ರಂಥಗಳ ಸಹಾಯ ಪಡೆಯಲು ತಿಳಿಸಿ ಸಮಸ್ಯೆಯನ್ನು ಬಗೆಹರಿಸುವುದು ಈ ವಿಧಾನದಿಂದ ಸಾಧ್ಯವಾಗುತ್ತದೆ. ಹಾಗೆ ಬಡತನಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ಪಟ್ಟಿ ಮಾಡಲು ತಿಳಿಸುವುದು ಇದು ಕೂಡ ಈ ವಿಧಾನದ ಒಂದು ಉದಾಹರಣೆಯಾಗಿದೆ. ಸಮಸ್ಯೆ ಪರಿಹಾರದ ವಿಧಾನಕ್ಕೆ ಸಿ.ಎ. ಗುಡ್ ಅವರು ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದೇನೆಂದರೆ ಪರಿಹಾರವನ್ನು ಬಯಸುವ ಆಹ್ವಾನವನ್ನು ರೂಪಿಸಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ವಿಧಾನವೇ ಸಮಸ್ಯೆ ಪರಿಹಾರ ವಿಧಾನವಾಗಿದೆ. ಈ ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಸಮಸ್ಯೆ ಬಿಡಿಸುವ ಹಂತಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆ ಹಂತಗಳು ಯಾವುದು ಅನ್ನೋದನ್ನು ನೋಡೋಣ. ವ್ಯಕ್ತಿಯ ಸಮಸ್ಯೆ ಬಿಡಿಸುವಾಗ ಅನುಸರಿಸುವ ಕೆಲವು ಕ್ರಮಗಳನ್ನು ಬಾಸ್ಟಿಂಗ್ ಈ ಕೆಳಗಿನಂತೆ ವಿವರಿಸಿದ್ದಾರೆ. ಅವುಗಳೆಂದರೆ ಸಮಸ್ಯೆಯನ್ನು ಗುರುತಿಸುವುದು, ಮಾಹಿತಿ ಸಂಗ್ರಹಣೆ, ಅರ್ಥೈಸುವಿಕೆ, ತೀರ್ಮಾನ ಮತ್ತು ತಾಳೆ ನೋಡುವುದು. ಹಾಗಾದರೆ ಈ ಸಮಸ್ಯೆ ಪರಿಹಾರದ ವಿಧಾನದ ಅನುಕೂಲತೆಗಳೇನು ಅನ್ನೋದನ್ನು ನೋಡೋಣ. ಮಗು ಕಲಿಕೆಯ ನೈಜ ಅನುಭವ ಪಡೆಯುತ್ತಾನೆ. ಸಮಾಜದಲ್ಲಿನ ಜವಾಬ್ದಾರಿಯ ನಿರ್ವಹಣೆಯನ್ನು ತಿಳಿಯಲು ಸಹಾಯಕ. ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆಯ ಗುಣಗಳು ಬೆಳೆಯುತ್ತದೆ. ವಿದ್ಯಾರ್ಥಿಗಳಲ್ಲಿ ಆಲೋಚನೆ ಶಕ್ತಿಯು ಬೆಳೆಯುತ್ತದೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಉತ್ತಮ ಸಂಬಂಧ ಬೆಳೆಯುತ್ತದೆ. ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಮತ್ತು ಸಹನೆಯ ಗುಣಗಳು ಬೆಳೆಯುತ್ತದೆ. ಈ ವಿಧಾನದ ಅನಾನುಕೂಲತೆಗಳೆಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸೂಕ್ತವಾಗುತ್ತದೆ. ತರಗತಿಯ ವೇಳಾಪಟ್ಟಿಗೆ ಸಮಸ್ಯೆ ಆಗುತ್ತದೆ, ಅಂದರೆ ಸರಿ ಹೊಂದುವುದಿಲ್ಲ. ವಿಷಯಕ್ಕೆ ಸಂಬಂಧಿಸಿದ ಸೂಕ್ತ ಮಾಹಿತಿಗಳು ದೊರೆಯುವುದು ಕಷ್ಟವಾಗುತ್ತದೆ. ಎಲ್ಲ ಅಧ್ಯಾಯಗಳಿಗೆ ಅಷ್ಟೊಂದು ಸೂಕ್ತವಾಗುವುದಿಲ್ಲ. ಮೂರನೇ ವಿಧಾನ ಪ್ರಾತ್ಯಕ್ಷಿಕೆ ಅಥವಾ ಪ್ರದರ್ಶನ ವಿಧಾನ. ಈ ವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯಕ್ಕೆ ಸಂಬಂಧಿಸಿದ ಸನ್ನಿವೇಶವನ್ನು ನೈಜವಾಗಿ ತೋರಿಸುವುದು ಅಥವಾ ಪ್ರದರ್ಶಿಸುವುದರ ಮೂಲಕ ಕಲಿಕೆಯನ್ನು ಉಂಟುಮಾಡುವ ವಿಧಾನ. ತಜ್ಞರ ಹೇಳಿಕೆಯಂತೆ ತರಗತಿಯ ಕೋಣೆಯಲ್ಲಿ ಶಿಕ್ಷಕರು
ಒಂದು ವಿಷಯವನ್ನು ಗಂಟೆಗಟ್ಟಲೆ ಬೋಧಿಸಿದರೆ ಮಗುವಿನಲ್ಲಿ ಕೇವಲ ಸ್ವಲ್ಪ ವಿಷಯವನ್ನು ಮಾತ್ರ ಸೇರಿಸಲು ಸಾಧ್ಯ. ಆದರೆ ಅದನ್ನೇ ನೈಜವಾದ ಚಿತ್ರಪಟ, ಅಭಿನಯ ಅಥವಾ ಮಾದರಿಯಂತೆ ಮಾಡಿ ತೋರಿಸುವುದು ತುಂಬಾ ಸೂಕ್ತವಾಗುತ್ತದೆ. ಅದಕ್ಕಾಗಿ 1000 ಪದಗಳಿಗೆ ಒಂದು ಚಿತ್ರಪಟ ಸರಿಯಾಗುತ್ತದೆ. ಈ ಒಂದು ವಿಧಾನವನ್ನು ಸಮಾಜ ವಿಜ್ಞಾನ ಬೋಧನೆಯ ಸಂದರ್ಭದಲ್ಲಿ ಈ ಕೆಳಗಿನ ವಿಷಯಗಳನ್ನು ಬೋಧಿಸುವಾಗ ಬಳಸಿದರೆ ತುಂಬಾ ಪರಿಣಾಮಕಾರಿ ಕಲಿಕೆಯಾಗುತ್ತದೆ. ಇದಕ್ಕೆ ಉದಾಹರಣೆ ಅಂದರೆ ಅಣುಕು ಮತದಾನ, ಅಣುಕು ವಿಧಾನಸಭೆ ಅಧಿವೇಶನ, ಬಡತನದ ಸನ್ನಿವೇಶ, ವರದಕ್ಷಿಣೆ, ಜ್ವಾಲಾಮುಖಿ ಸ್ಫೋಟ, ನಾಟಕಗಳು ಇತ್ಯಾದಿ. ಈ ಪ್ರದರ್ಶನ ವಿಧಾನದ ಪ್ರಮುಖ ಹಂತಗಳೆಂದರೆ ವಿಷಯದ ಆಯ್ಕೆ, ಪೂರ್ವ ಸಿದ್ಧತೆ, ಪ್ರದರ್ಶನ, ಮೌಲ್ಯಮಾಪನ ಮತ್ತು ಹಿಮ್ಮಾಯಿತಿ ಪಡೆಯುವುದು. ಈ ಪ್ರಾತ್ಯಕ್ಷಿಕೆಯ ವಿಧಾನದ ಪ್ರಮುಖ ಅನುಕೂಲತೆಗಳೆಂದರೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ, ಬೌದ್ಧಿಕ ಜ್ಞಾನದ ಬೆಳವಣಿಗೆಗೆ ಸಹಾಯಕ, ನೈಜವಾದ ಸನ್ನಿವೇಶ ವೀಕ್ಷಿಸಲು ಸಾಧ್ಯವಾಗುತ್ತದೆ, ವಿಷಯವು ದೀರ್ಘ ಕಾಲದವರೆಗೆ ನೆನಪಿನಲ್ಲಿ ಉಳಿದೆ, ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳು ಬೆಳೆಯಲು ಸಹಾಯವಾಗುತ್ತದೆ. 4ನೆಯ ವಿಧಾನ ಉಪನ್ಯಾಸ ವಿಧಾನ. ಉಪನ್ಯಾಸ ವಿಧಾನವು ಸಾಂಪ್ರದಾಯಿಕ ಪದ್ಧತಿಯಾಗಿದ್ದು ಇಲ್ಲಿ ಶಿಕ್ಷಕನೇ ಕೇಂದ್ರೀಕೃತವಾಗಿದ್ದು ಕಲಿಕಾ ಪ್ರಕ್ರಿಯೆ ಏಕಮುಖವಾಗಿ ನಡೆಯುತ್ತದೆ. ಶಿಕ್ಷಕರು ಒಂದು ವಿಷಯದ ಕುರಿತು ಆಳವಾದ ಜ್ಞಾನ ಹೊಂದಿದ್ದು ಅದನ್ನು ಅನೇಕ ನಿದರ್ಶನಗಳ ಮೂಲಕ ತಿಳಿಸುತ್ತಾ ಸಾಗುವುದೇ ಈ ವಿಧಾನದ ವಿಶೇಷತೆ. ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕೇಂದ್ರೀಕರಿಸಲು ವಿಷಯ ಮಂಡನಾ ಶೈಲಿ, ವಿಷಯ ಪ್ರಭುತ್ವ ಹಾಗೂ ನೈಜ ದೃಷ್ಟಾಂತಗಳನ್ನು ಹೇಳುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ತರಗತಿಯಲ್ಲಿ ಕೆಲವೊಮ್ಮೆ ವಿದ್ಯಾರ್ಥಿಗಳು ದೈಹಿಕವಾಗಿ ಮಾತ್ರ ಹಾಜರಾಗಿದ್ದು ಮಾನಸಿಕವಾಗಿ ಬೇರೆಯೇ ಆಗಿರುತ್ತದೆ. ಈ ಒಂದು ಹಂತವನ್ನು ಅರಿತು ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿರುವಂತೆ ಶಿಕ್ಷಕರು ಅನೇಕ ಪ್ರಶ್ನೆಗಳನ್ನು ಪಾಠದ ಮಧ್ಯದಲ್ಲಿ ಕೇಳುವುದರ ಮೂಲಕ ಆಸಕ್ತಿಯನ್ನು ಹುಟ್ಟಿಸಲು ಸಾಧ್ಯವಾಗುತ್ತದೆ. ಯಶಸ್ವಿ ಉಪನ್ಯಾಸಕ್ಕೆ ಕೆಲವು ಸಲಹೆಗಳೆಂದರೆ ಶಿಕ್ಷಕರು ವಿದ್ಯಾರ್ಥಿಗಳ ವಯಸ್ಸು, ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ತಯಾರಿಸಬೇಕು. ಸ್ಪಷ್ಟತೆ ಹಾಗೂ ತರ್ಕಬದ್ಧತೆ ಪ್ರಾಮುಖ್ಯತೆಯನ್ನು ನೀಡುವುದು, ವಿಷಯದ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ಬೋಧನಾ ಶೈಲಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುವುದು, ಉಪನ್ಯಾಸವು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನುಂಟು ಮಾಡುವಂತಿರಬೇಕು, ಹಾಗೆ ವಿಷಯಾಂತರವಾಗದಂತೆ ಎಚ್ಚರ ವಹಿಸಬೇಕು. ಮುಂದಿನ ವಿಧಾನ ಹೊರಸಂಚಾರ ಅಥವಾ ಕ್ಷೇತ್ರ ದರ್ಶನ ವಿಧಾನ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಿ ನೈಜವಾದ ಸನ್ನಿವೇಶಗಳನ್ನು ನಿಖರವಾಗಿ ತಿಳಿಯಲು ಈ ವಿಧಾನ ಬಹಳ ಸೂಕ್ತವಾಗಿದೆ. ಕಲಿಕೆಗೆ ಸಂಬಂಧಿಸಿದಂತೆ ಶಿಕ್ಷಕರು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಐತಿಹಾಸಿಕ ಸ್ಮಾರಕಗಳು, ಪುರಾಣ ಪ್ರಸಿದ್ಧ ಸ್ಥಳಗಳು, ದೇವಾಲಯಗಳು, ಅಣೆಕಟ್ಟುಗಳು, ಕೈಗಾರಿಕೆಗಳು, ಅರಣ್ಯಗಳು, ಸಾರಿಗೆ ಕ್ಷೇತ್ರ ಮುಂತಾದವುಗಳನ್ನು ಭೇಟಿ ಮಾಡಿ ಕಲಿಕೆಯನ್ನು ಉಂಟು ಮಾಡುವ ಪ್ರಕ್ರಿಯೆ ಕ್ಷೇತ್ರ ದರ್ಶನ ಅಥವಾ ಹೊರ ಸಂಚಾರ ವಿಧಾನವಾಗಿದೆ. ತರಗತಿಯಲ್ಲಿ ಶಿಕ್ಷಕರು ಅನೇಕ ವಿಷಯಗಳನ್ನು ತಿಳಿಸುವಾಗ ಉದಾಹರಣೆಗಳು ಅಥವಾ ಸನ್ನಿವೇಶಗಳು ಕಲ್ಪನೆಯ ಮೂಲಕ ತಿಳಿಸಿದರೆ ಕಲಿಕೆ ಪರಿಣಾಮಕಾರಿ ಹಾಗೂ ದೀರ್ಘಕಾಲದವರೆಗೆ ಸ್ಮೃತಿಯಲ್ಲಿ ಉಳಿಯುವುದಿಲ್ಲ. ಅದನ್ನೇ ನೈಜವಾಗಿ ತೋರಿಸಿದಾಗ ವಿದ್ಯಾರ್ಥಿಗಳಿಗೆ ಸರಿಯಾದ ಕಲ್ಪನೆ ಮೂಡಿಸಲು ಸಾಧ್ಯವಾಗುತ್ತದೆ. ಈ ಹೊರಸಂಚಾರದ ವಿಧಾನದ ಪ್ರಮುಖ ಲಕ್ಷಣಗಳೆಂದರೆ ಕ್ಷೇತ್ರ ದರ್ಶನವು ಕಲಿಕೆಗೆ ಪೂರಕವಾಗಿರಬೇಕು, ಸುಲಭವಾಗಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಭೇಟಿ ಮಾಡುವಂತಿರಬೇಕು, ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಸಹಾಯಕವಾಗಿರಬೇಕು, ಜೀವನಾನುಭವವನ್ನು ನೀಡುವಂತಿರಬೇಕು, ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಮನೋರಂಜನೆ ನೀಡುವಂತಿರಬೇಕು, ಹೊಸ ಚಿಂತನೆಗೆ ಅವಕಾಶ ನೀಡುವಂತಿರಬೇಕು. ಇವಾಗ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದ ಸಮಸ್ಯೆಗಳು ಅದರ ಕುರಿತಾಗಿ ನೋಡೋಣ. ಸಮಾಜ ವಿಜ್ಞಾನ ವಿಷಯವು ಕೇಳಲು ಬಹಳ ಆಸಕ್ತಿದಾಯಕವಾದ ವಿಷಯವಾಗಿದೆ. ಆದರೆ ಈ ಒಂದು ವಿಷಯ ಬೋಧನೆ ಮಾಡುವುದು ಅಷ್ಟೊಂದು ಸರಳವಾದುದಲ್ಲ.
ಅಷ್ಟೇ ಕಷ್ಟಕರವಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಮೂರ್ತವಾದ ಹಾಗೂ ನೈಜವಾಗಿ ಕಾಣದಿರುವ ಅದೆಷ್ಟೇ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಮನನವಾಗುವ ರೀತಿಯಲ್ಲಿ ಹೇಳುವುದು ಒಂದು ಸವಾಲಿನ ಕೆಲಸವೇ ಆಗಿದೆ. ಉದಾಹರಣೆ ಅಂದರೆ ಗತಕಾಲದ ಘಟನೆಗಳು, ಯುದ್ಧದ ದೃಶ್ಯಗಳು, ಆಡಳಿತ ಸಾಮಾಜಿಕ ಸ್ಥಿತಿಗಳು ಇತ್ಯಾದಿ. ಹೀಗಾಗಿ ಈ ಸಮಸ್ಯೆಗಳಿಂದಾಗಿ ವಿಜ್ಞಾನದ ಶಿಕ್ಷಕರು ಯಾವ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅನ್ನೋದನ್ನು ನೋಡೋಣ. ಪ್ರಾಚೀನ ಮಧ್ಯಕಾಲೀನ ಹಾಗೂ ಆಧುನಿಕ ಇತಿಹಾಸವನ್ನು ವಿಂಗಡಿಸಿ ಕಲ್ಪನೆ ನೀಡುವುದು ಕೆಳ ಹಂತದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ಇತಿಹಾಸದಲ್ಲಿ ನಡೆದ ಘಟನೆಗಳ ಕುರಿತಾದ ಇಸ್ವಿಗಳನ್ನು ನೆನಪಿಟ್ಟುಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ. ಸ್ಥಳೀಯ, ರಾಷ್ಟ್ರೀಯ ಹಾಗೂ ಜಾಗತಿಕ ಕಲ್ಪನೆ ವಿದ್ಯಾರ್ಥಿಗಳಿಗೆ ಮೂಡಿಸುವುದು ಕಷ್ಟವಾಗುತ್ತದೆ. ಯುದ್ಧ, ಕಾರಣ, ಪರಿಣಾಮ ಕುರಿತು ತಿಳಿಯುವುದು ಕಷ್ಟ. ವಿವಿಧ ಅರಸು ಮನೆತನಗಳ ಕಾಲದ ಆರ್ಥಿಕ, ಸಾಮಾಜಿಕ, ಆಡಳಿತಾತ್ಮಕ, ಕಲೆ, ವಾಸ್ತುಶಿಲ್ಪ ಹಾಗೂ ಸಾಹಿತ್ಯ ಕುರಿತು ಮನನ ಮಾಡುವುದು ಕಷ್ಟ. ಪ್ರಯೋಗಶೀಲತೆಗೆ ಅವಕಾಶ ಇಲ್ಲಿಗೆ ಇರುವುದರಿಂದ ಕಲಿಕೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಪಠ್ಯಕ್ರಮಕ್ಕೆ ಅನುಗುಣವಾಗಿ ಕಲಿಕಾ ಸಾಮಗ್ರಿಗಳು ಇಲ್ಲದೆ ಇರುವುದು, ಯುದ್ಧಗಳಲ್ಲಿ ಬಳಸುವ ಸಾಮಗ್ರಿಗಳು ಕಲ್ಪಿಸಿಕೊಳ್ಳಲು ಆಗದೇ ಇರುವುದು, ಭೂಗೋಳಶಾಸ್ತ್ರದ ಕಲ್ಪನೆ ನೀಡುವುದು ತುಂಬಾ ಕಷ್ಟ. ಉದಾಹರಣೆ ಅಂದರೆ ಭೂಮಿಯ ಚಲನೆ, ಅಕ್ಷಾಂಶ, ರೇಖಾಂಶ, ಭೂಕಂಪನ, ಜ್ವಾಲಾಮುಖಿ, ವಾಯುವಿನ ಒತ್ತಡ, ಪ್ರವಾಹಗಳು ಇತ್ಯಾದಿ. ಪೌರನೀತಿಯಲ್ಲಿ ಸರಕಾರಿ ಸಂವಿಧಾನ ನೀತಿಗಳು ತಿಳಿಸುವುದು ತೊಂದರೆಯಾಗುತ್ತದೆ. ಇದಿಷ್ಟು ಅಧ್ಯಾಯ 5ರ ಮಾಹಿತಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಅಧ್ಯಾಯ 6 ಮೂಲ, ಪ್ರಾಥಮಿಕ ಮತ್ತು ಇತರೆ ಇದರ ಕುರಿತಾಗಿ ಮಾಹಿತಿಯನ್ನು ನೋಡೋಣ.